ಅವಿನಾಶ್ IAS KSಗೆ ಸ್ವಾಗತ. ಇವತ್ತಿನ ದಿನ ಪಾಲಿಟಿ PYQ ಮ್ಯಾರಥಾನ್ 9ನೇ ದಿನದಲ್ಲಿ KAS 2017ರಲ್ಲಿರ್ತಕ್ಕಂಥ ಪಾಲಿಟಿ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಈಗಾಗಲೇ ನಾವು ಸರಿಸುಮಾರು 8 ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿದ್ದೀವಿ. 1998ರಿಂದ 2015ರವರೆಗೆ 8 KPSC ಪರೀಕ್ಷೆಗಳು ನಡೆದಿವೆ. ಆ ಪರೀಕ್ಷೆಗಳಲ್ಲಿ ಬಂದಂಥ ಪಾಲಿಟಿ ಪ್ರಶ್ನೆಗಳನ್ನು ಒಂದೊಂದು ಎಕ್ಸಾಮನ್ನು ಒಂದೊಂದು ದಿನ ನಾವು ಚರ್ಚೆ ಮಾಡಿದ್ದೇವೆ. ಸೊ ಇವತ್ತಿನ ದಿನ 2017ರಲ್ಲಿ ಬಂದಂಥ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಮೊದಲ ಪ್ರಶ್ನೆ, 1ನೇ ಪಟ್ಟಿ ಮತ್ತು ಪಟ್ಟಿ 2 ಸಂಕೇತಾಧಾರಿತವಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲ ಪಟ್ಟಿಯಲ್ಲಿ ಪರಿಚ್ಛೇದಗಳನ್ನು ಕೊಟ್ಟಿದ್ದಾರೆ, 2ನೇ ಪಟ್ಟಿಯಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ. 3ನೇ ಪರಿಚ್ಛೇದ, 8ನೇ ಪರಿಚ್ಛೇದ, 4ನೇ ಪರಿಚ್ಛೇದ, 10ನೇ ಪರಿಚ್ಛೇದ. ಸೊ ಶೆಡ್ಯೂಲ್ 12 ಪರಿಚ್ಛೇದಗಳು ಅಥವಾ ಅನುಸೂಚಿಗಳು ನಮ್ಮ ಸಂವಿಧಾನದಲ್ಲಿವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 8ನೇ ಪರಿಚ್ಛೇದ, 8ನೇ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಸೊ ಅದು ಈಸಿಯಾಗಿ ಗೊತ್ತಿರುವಂಥದ್ದು, ಎಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥದ್ದು. ನೋಡೋಣ 2 ಮತ್ತು 4 ಹೊಂದಾಣಿಕೆ ಆಗಿರ್ತಕ್ಕಂಥ ಎಷ್ಟು ಆಪ್ಷನ್ಗಳಿವೆ ಅಂತ. ಸೊ B ಮತ್ತು CD ಇಷ್ಟಿದೆ. ಸೊ ಇದನ್ನು ಒಂದನೇದನ್ನು ಎಲಿಮಿನೇಟ್ ಮಾಡೋಣ. ಸೊ 10ನೇ ಪರಿಚ್ಛೇದ ಪಕ್ಷಾಂತರ ಕಾಯ್ದೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. 4 ಮತ್ತು 4 2ಕ್ಕೆ ಹೊಂದಾಣಿಕೆ ಆಗಬೇಕು. 4 ಅನ್ನುವಂಥದ್ದು 2ಕ್ಕೆ ಹೊಂದಾಣಿಕೆ ಆಗಬೇಕು. ಹಾಗಾದರೆ ಉಳಿತಕ್ಕಂಥದ್ದು ಏನು? ಸೊ ಅವರ್ ಆನ್ಸರ್ ಈಸ್ 2. ಇಲ್ಲಿ ನೋಡಿ, ಸೊ B ಈಸ್ ಅವರ್ ಆನ್ಸರ್. ಈ ರೀತಿ ನೀವು ಎಲಿಮಿನೇಷನ್ ಮೆಥಡ್ ಮುಖಾಂತರನೂ ಕೂಡ ಆನ್ಸರ್ಗಳನ್ನು ಕಂಡು ಹಿಡ್ಕೋಬೋದು. ಸೊ ಎಲ್ಲ ಶೆಡ್ಯೂಲ್ಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಸರಿಯಾಗಿ ಓದಬೇಕು. ಇದು HYT ಟಾಪಿಕ್, ಅನುಸೂಚಿ ಅಂತಕ್ಕಂಥ HYT ಟಾಪಿಕ್. ಸೊ ಅದು ಪದೇ ಪದೇಯಾಗಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬರ್ತಾ ಇರುತ್ತೆ, ನೀವು ಸರಿಯಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು ಅಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಸೊ ನೋಡಿ, ನಮ್ಮದು ಸ್ವತಂತ್ರವಾದ ನಂತರ ಬೇರೆ ಬೇರೆ ರಾಜ್ಯಗಳನ್ನು ಸ್ವತಂತ್ರ ಭಾರತದಲ್ಲಿ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಲಾಯಿತು. 2 ರೀತಿಯಾದಂಥ ರಾಜಕೀಯ ವ್ಯವಸ್ಥೆಗಳು 1947ರಲ್ಲಿ ನಮ್ಮ ಮುಂದುಗಡೆ ಇದ್ದವು. ಒಂದು ಬ್ರಿಟಿಷ್ ಸಂಸ್ಥಾನ, ಮತ್ತೊಂದು ದೇಶೀಯ ರಾಜರ ಆಳ್ವಿಕೆಯಲ್ಲಿರ್ತಕ್ಕಂಥ ರಾಜಮನೆತಗಳು, ಮೈಸೂರು ರಾಜರು, ಈ ರೀತಿಯಾದಂಥ ರಾಜಮನೆತನಗಳು. ಸೊ ಇವರೆಲ್ಲರೂ ಕೂಡ ಭಾರತದಲ್ಲಿ, ಅಖಂಡ ಭಾರತದಲ್ಲಿ ಸೇರಬೇಕಂದ್ರೆ ಅವರು ಕೆಲವೊಂದಿಷ್ಟು ರಾಜಧನ, ಕೆಲವೊಂದಿಷ್ಟು ಸೌಕರ್ಯಗಳನ್ನು ಅಂದಿನ ಸರ್ಕಾರ ನೀಡಿತ್ತು. ಆ ಸೌಕರ್ಯ, ಆ ರಾಜಧನದ ಏನು ಹಕ್ಕುಗಳು, ಅವರ ರೈಟ್ಸ್ಗಳಿದ್ದವು, ಅವುಗಳೆಲ್ಲವನ್ನು 1991ರಲ್ಲಿ 26ನೇ ತಿದ್ದುಪಡಿ ಮುಖಾಂತರ ಹಿಂಪಡೆಯಲಾಯಿತು. ಓಕೆ, ಸರಿಯಾದ ಉತ್ತರ 1926ನೇ ತಿದ್ದುಪಡಿ. ಇದನ್ನೊಂದು ನೆನಪಿಟ್ಕೊಳ್ಳಿ. ಉಳಿದಂಥ ತಿದ್ದುಪಡಿಗಳು ಯಾವುದೇ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆದಂಥ ತಿದ್ದುಪಡಿಗಳಲ್ಲ, ಇವನ್ನ ನೆನಪಿಡಬೇಕಾದಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾರ್ಯಕ್ಕೆ ತನ್ನ ವ್ಯಾಪ್ತಿ ಒಳಗಿರದಿದ್ದರೂ, ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ನ್ಯಾಯಾಲಯಕ್ಕೆ, ಅರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಈ ರಿಟ್ ಇದೆ, ಅಲ್ಲಿ ತನ್ನ ವ್ಯಾಪ್ತಿ ಒಳಗಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ ಅಂತಕ್ಕೆ ರಿಟ್ ಬಗ್ಗೆ ಆಲ್ರೆಡಿ ಕೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ 32 ಪದೇ ಪದೇಯಾಗಿ KPSC ಫೇವ್ರೇಟ್ ಟಾಪಿಕ್, HYT ಟಾಪಿಕ್. ಓಕೆ, ದೆನ್ 5 ಸ್ಟಾರ್ ಟಾಪಿಕ್. ಇದೊಂದು ರೀತಿ PC to DC ಟಾಪಿಕ್, ಅಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಟಾಪಿಕ್ ಯಾವುದಂತಂದರೆ ರಿಟ್ ಆರ್ಟಿಕಲ್ 32. ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮದು ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್. ಸೊ ಹೇಬಿಯಸ್ ಕಾರ್ಪಸ್ ಏನಿದೆ, ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯನ್ನು ನ್ಯಾಯಾಲಯ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥದ್ದು. ಅಧಿಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಕೋವಾರಂಟೋ. ಓಕೆ, ಸೊ ಅದೇ ರೀತಿ ಪ್ರಮಾಣ ಪತ್ರವನ್ನು ನೀಡುವುದು ಅಂತನ್ನುವಂಥದ್ದು ಸರ್ಟಿಫಿಕೇಷನ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ
PYQ ಡಿಸ್ಕಷನ್ಗಳನ್ನು ನೀವು ನೋಡ್ಬೋದು. ಇದು ರಿಪೀಟೆಡ್ ಟಾಪಿಕ್ ಅಗೇನ್. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಸಂವಿಧಾನದ ವಿಧಿಗಳು ಮತ್ತು ಆ ವಿಧಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಹೇಳೋದೇನು ಅಂತಂತಂದರೆ, ಆಲ್ರೆಡಿ PYQ ಯಾಕೆ ನಾವು ಓದಬೇಕು ಅಂತಂದರೆ ಅದೇ ಟಾಪಿಕ್ಗಳು ಪದೇ ಪದೇ ರಿಪೀಟ್ ಆಗ್ತಾಯಿದೆ. 2-3 ಟಾಪಿಕ್ಗಳನ್ನು ಕ್ಲಬ್ ಮಾಡಿ ಇಲ್ಲಿ ಕೇಳ್ತಾ ಇದ್ದಾನೆ. ಓಕೆ, ಸೊ ಲೆಟ್ ಅಸ್ ಸಿ ದಿ ಆರ್ಟಿಕಲ್ಸ್. ವಿಧಿ 155, ವಿಧಿ 201, ವಿಧಿ 213, ವಿಧಿ 312. ನಾನು ಆಲ್ರೆಡಿ ವಿಧಿ 312 ಇದು ಭಾಳ ಇಂಪಾರ್ಟೆಂಟ್ ಆದಂಥ ವಿಧಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಎನ್ HYT ಟಾಪಿಕ್, 5 ಸ್ಟಾರ್ ಟಾಪಿಕ್, PC to DC ಟಾಪಿಕ್, ಅಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ವಿಧಿ 312. ಸೊ ಲೆಟ್ ಅಸ್ ಸಿ ವಿಧಿ 4ಕ್ಕೆ ಏನು 312 ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿದೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ PYQ ಅಲ್ಲಿ. ಸೊ ಅಖಿಲ ಭಾರತಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ 4 ಇರ್ತಕ್ಕಂಥದ್ದು ಯಾವುದೇ ಇದು ನೋಡಿ, D ಇಲ್ಲ, C ಇಲ್ಲ, ಹೌದಾ? ಸೊ 2 ಆಪ್ಷನ್ಗಳು ನಮ್ಮದು ಇಲ್ಲಿ ಎಲಿಮಿನೇಟ್ ಆಯಿತು. ಇನ್ನು 201 ಏನಿದೆ, ರಾಜ್ಯಪಾಲರು ರಾಷ್ಟ್ರಪತಿಯ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳಿಗೆ ಸಂಬಂಧಪಟ್ಟಿದೆ, ಹೌದಲ್ಲ? ಹಾಗಾಗಿ ಇದೇನಾಗುತ್ತೆ, 2 ಇರ್ತಕ್ಕಂಥ ಆಪ್ಷನನ್ನು ನಾವು ಇಲ್ಲಿ ನೋಡಬೇಕು. 2 ಇರ್ತಕ್ಕಂಥದ್ದು ಯಾವುದು ಇದು ಇದೆ, ಹೌದಲ್ಲ? ಸೊ B ತಪ್ಪಾಗತ್ತೆ, A ಕರೆಕ್ಟ್ ಆಗುತ್ತೆ. ಈ ರೀತಿ ನೀವು ಸರಿಯಾದ ಉತ್ತರ ಇಲ್ಲಿ A ಆಗುತ್ತೆ. ಎಲಿಮಿನೇಷನ್ ಆ್ಯಂಡ್ ಗೊತ್ತಿರುವಂಥ ಟಾಪಿಕ್ಗಳನ್ನು ಮ್ಯಾಚ್ ಆ್ಯಂಡ್ ಫಿಕ್ಸಿಂಗ್ ಮುಖಾಂತರ ಇದನ್ನು ನೀವು ನೋಡ್ಬೋದು. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಇಲ್ಲಿವರೆಗೂ ಏನಂದರೆ ಭಾಳ ಮೇಲ್ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು KPSCಯಲ್ಲಿ ಕೇಳಲಾಗಿತ್ತು. ಮೊದಲ ಬಾರಿ 2017ರಲ್ಲಿ ಪಾರ್ಲಿಮೆಂಟಿಗೆ ಸಂಸತ್ತಿನ ನಡಾವಳಿಗಳ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ. ಒಂದು ರೀತಿಯಾಗಿ ಇದನ್ನು ಜಾಸ್ತಿ ಅಂದರೆ ಡೀಪ್ ಹೋಗಿದ್ದಾನೆ. ಇಲ್ಲೇನಂತ ಕಾಲಿಂಗ್ ಅಟೆನ್ಷನ್ ನೋಟಿಸ್ ಗಮನ ಸೆಳೆಯುವ ಸೂಚನೆಯ ಬಗ್ಗೆ ಪ್ರಶ್ನೆ ಇದೆ, ಹೌದಾ? ಸೊ ಇದು ಸಂಸದೀಯ ಪ್ರಕ್ರಿಯಾ ವಿಧಾನದಲ್ಲಿ ಭಾರತೀಯ ಸಂಸದೀಯ ವ್ಯವಸ್ಥೆ ಒಂದು ನವೀನತೆಯಾಗಿದೆ, ಹೌದು, ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಇದರ ಮೂಲಕ ಸಂಸತ್ತಿನ ಸದಸ್ಯರು ತುರ್ತು ಸಾರ್ವಜನಿಕ ಮಹತ್ವದ ವಿಷಯದ ಬಗ್ಗೆ ಸಂಬಂಧಪಟ್ಟ ಸಚಿವರ ಗಮನವನ್ನು ಸೆಳೆದು ಆ ವಿಷಯದ ಕುರಿತು ಅಧಿಕೃತ ಹೇಳಿಕೆಯನ್ನು ಪಡೆಯಬಹುದಾಗಿದೆ. ಇದು ಸರಿಯಾದ ಹೇಳಿಕೆ. ಇದು ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯವಾಗಿದೆ. ಇದು ತಪ್ಪಾಗಿದೆ. ಯಾಕಂದರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇರ್ತಕ್ಕಂಥ ವಿಷಯವನ್ನು ಬಗ್ಗೆ ಚರ್ಚೆ ಮಾಡಬೇಕಂತ ಸಂದರ್ಭದಲ್ಲಿ ಕಾಲಿಂಗ್ ಅಟೆನ್ಷನ್ ನೋಟಿಸನ್ನು ಕರೀತಾರೆ. ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಹೊಂದಿರುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸರ್ಕಾರವನ್ನು ಕ್ರಿಟಿಸೈಸ್ ಮಾಡಲಿಕ್ಕೆಲ್ಲ. ಓಕೆ, ಆ ಕಾರಣಕ್ಕೆ 3 ನಾವು ಎಲಿಮಿನೇಟ್ ಮಾಡಿಬಿಟ್ರೆ ನೋಡಿ ನಮ್ಮದು ಉತ್ತರ ಏನಾಗುತ್ತೆ? C ಈಸ್ ಅವರ್ ಕರೆಕ್ಟ್ ಆನ್ಸರ್. ಈ ರೀತಿಯಾದಂಥ ಪ್ರಶ್ನೆಗಳು UPSCಯಲ್ಲಿ ಆಲ್ರೆಡಿ ಬಂದಾಗಿದೆ. UPSC ಇದು ರಿಪೀಟೆಡ್ ಟಾಪಿಕ್ ಇನ್ KPSC. ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾ ಅಧಿಕಾರಕ್ಕೆ ಸಂಬಂಧಿಸಿದೆ, ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ ನೋಡಿ, ಮೊದಲ ಹೇಳಿಕೆಯನ್ನು ನೋಡೋಣ. ಇಲ್ಲಿ ನ್ಯಾಯಾಂಗದ ನಿರ್ಣಯದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪನಾ ಅಧಿಕಾರವು ಇರುತ್ತದೆ, ಹೌದು, ಸರಿಯಾದ ಉತ್ತರ. ಇವರಿಗೆ ಕೇಂದ್ರ ಅಥವಾ ರಾಜ್ಯ ಕಾನೂನಿಗೆ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆಯನ್ನು ಮುಂದೂಡುವ ಮತ್ತು ತಡೆಯುವ ಅಧಿಕಾರವಿದೆ. ಇದು ಏನಿದೆ, ತಪ್ಪಾದ ಹೇಳಿಕೆಯಾಗಿದೆ. ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂಗಿರೋದಿಲ್ಲ, ಕ್ರಿಮಿನಲ್ ಸಂಬಂಧಪಟ್ಟ ಹಾಗೆ, ಹೌದಾ? ಆ ಕಾರಣಕ್ಕಾಗಿ ಈ ಹೇಳಿಕೆ ತಪ್ಪಾಗತ್ತೆ. ಇದನ್ನಷ್ಟೇ ಕೊಟ್ಟಿದ್ರೆ ಅಂತ ಅಂದ್ಕೊಳ್ಳಿ, ಅನ್ನು ಬಿಟ್ಟು ಇದನ್ನೆಲ್ಲ ಕೊಟ್ಟಿದ್ರೆ ಕರೆಕ್ಟ್ ಆಗಿರುವಂಥದ್ದು ಇದು. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, 2ನೇ ಹೇಳಿಕೆ ತಪ್ಪಾಗಿದೆ. 2ನೇ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು D ಎಲಿಮಿನೇಟ್ ಮಾಡಿದ್ದೀವಿ ಒಂದು ಆಪ್ಷನನ್ನು ನಾವು. ಈಗ ನೋಡೋಣ, 1ನೇದಂತೂ ಕರೆಕ್ಟ್ ಇರಲೇಬೇಕು, ಹೌದಲ್ಲ? 1ನೇದು ಕರೆಕ್ಟ್ ಇರೋ Bನೂ ಕೂಡ ಎಲಿಮಿನೇಟ್ ಮಾಡಿದ್ವಿ. ಇನ್ನು 3ನೇದು ನೋಡೋಣ. 3ನೇದು ಕರೆಕ್ಟ್ ಇದೆಯಾ, ಹೇಗಿದೆ ಅಂತ. ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದ ಕ್ಷಮಾ ನಿರ್ಣಯವನ್ನು, ಹೌದು, ರಾಷ್ಟ್ರಪತಿಗಳು ಮಾತ್ರ
ಮರಣದಂಡನೆಯನ್ನು ಕ್ಷಮೆ ಮಾಡಬಹುದು. ಓಕೆ, ಸರಿಯಾದ ಉತ್ತರ ಸಿ. ಇದು ಕ್ಷಮೆ ಅಧಿಕಾರ ಯಾವ ವಿಧಿಯಲ್ಲಿ ಬರುತ್ತೆ? ವಿಧಿ 72. ವಿಧಿ 72, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಪ್ರಶ್ನೆ ಇದೆ. ಹೌದಾ? ನೋಡಿ, ನಮಗೆ ಗೊತ್ತಿರೋದನ್ನು ಸರಿಯಾಗಿ ಒಂದಿಷ್ಟು ಫೇಮಸ್ ಇರುವಂಥದ್ದನ್ನು ನೆನಪಿಟ್ಕೋಬೇಕು, ಉಳಿದಿದ್ದು ತಂತಾನೇ ಆಗುತ್ತೆ. ಕೇಂದ್ರ ಸಂವಿಧಾನ ಸಮಿತಿ ಯಾರಿಗೆ ಸಂಬಂಧಪಟ್ಟದ್ದು? ಯಾರ ಅಧ್ಯಕ್ಷತೆಯಲ್ಲಿತ್ತು? ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ. ಸೊ 3 ಮತ್ತು 4ಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಆಪ್ಷನ್ನ ನೋಡಬೇಕಿಲ್ಲಿ. 4ನೇ ಆಪ್ಷನ್ ಇಲ್ಲಿ ಪ್ರಿಂಟ್ ಆಗಿಲ್ಲಲ್ಲ. ಓಕೆ, 1, 4, 2, 3. ಇಲ್ಲೇನು ಅಂತಂದರೆ 3ಕ್ಕೆ 4 ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ನಮಗೆ ಬೇಕು. 3ಕ್ಕೆ 4 ಹೊಂದಾಣಿಕೆ ಆಗಿ ಯಾವುದಿದೆ? ಇದು ಹೊಂದಾಣಿಕೆ ಆಗಿಲ್ಲ, ಇದು ಹೊಂದಾಣಿಕೆ ಆಗಿದೆ. ಎರಡನೇದು ಹೊಂದಾಣಿಕೆ ಆಗಿದೆ. ಹಾಗಾಗಿ ಆನ್ಸರ್ ಈಸ್ ಬಿ. ನೋಡಿ, ಆನ್ಸರ್ ಬಿ ಪ್ರಕಾರ ಏನಾಗತ್ತೆ? ಗೃಹ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯವರ ಅಧ್ಯಕ್ಷತೆಯಲ್ಲಿಯೂ ಹಾಗೂ ವಾಣಿಜ್ಯ ಸುವ್ಯವಸ್ಥೆಯು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ, ಪ್ರಾಂತೀಯ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ, ಕೇಂದ್ರ ಸಂವಿಧಾನ ಸಮಿತಿಯು ಆಲ್ರೆಡಿ ಹೇಳಿದಾಗೆ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಬುಡಕಟ್ಟು ಪ್ರದೇಶದಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಯಾವ ಅಧಿಕಾರಗಳನ್ನು ಹೊಂದಿವೆ ಅಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ ನ್ಯಾಯಾಂಗ ಅಧಿಕಾರ ಹೊಂದಿಲ್ಲ, ತಪ್ಪು. ಶಾಸಕಾಂಗ ಅಧಿಕಾರವನ್ನು ಹೊಂದಿಲ್ಲ, ಇದು ಕೂಡ ತಪ್ಪು. ಯಾಕಂದರೆ ನ್ಯಾಯಾಂಗ ಅಧಿಕಾರವೂ ಇದೆ, ಕಾರ್ಯಾಂಗ ಅಧಿಕಾರವೂ ಇದೆ, ಶಾಸಕಾಂಗ ಅಧಿಕಾರ ಕೂಡ ಅಲ್ಲೇನಿದೆ ಈ ಜಿಲ್ಲಾ ಪರಿಷತ್ತುಗಳಿಗೆ ನೀಡಲಾಗಿದೆ. ಹಾಗಾಗಿ 2 ತಪ್ಪಾಗುತ್ತೆ, 3 ತಪ್ಪಾಗುತ್ತೆ. ಸರಿಯಾದ ಉತ್ತರ ಏನಾಗುತ್ತೆ? ಸಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲಿಮಿನೇಷನ್ ಮೆಥಡ್ನು ಕೂಡ. ಸೊ ಇದು ಕೂಡ ಏನಂತಂದರೆ ನಮ್ಮದು ಶೆಡ್ಯೂಲ್ ಅನುಸೂಚಿಗಳ ಬಗ್ಗೆ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೆ ಪ್ರಾರಂಭದಲ್ಲಿನೂ ಕೂಡ. ಇಂಪಾರ್ಟೆಂಟ್ PC to DC ಟಾಪಿಕ್, 5 ಸ್ಟಾರ್ ಟಾಪಿಕ್ ಅಂತ. ಈ ಬುಡಕಟ್ಟು ಪ್ರದೇಶದಲ್ಲಿನ ಜಿಲ್ಲಾ ಪರಿಷತ್ತು ಯಾವ ಶೆಡ್ಯೂಲಲ್ಲಿ ಬರುತ್ತೆ ಹೇಳಿ ನೋಡೋಣ? 6ನೇ ಶೆಡ್ಯೂಲಲ್ಲಿ ಬರುತ್ತೆ. ಓಕೆ, ಈಗ ಕಮೆಂಟಲ್ಲಿ 5ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು 5ನೇ ಶೆಡ್ಯೂಲ್ ಬಗ್ಗೆ ಮಾತಾಡಿ, ಟೈಪ್ ಮಾಡಿ ನೋಡೋಣ. 9ನೇ ಪ್ರಶ್ನೆ, ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಅಗೇನ್ ರಿಪೀಟೆಡ್ HYT ಟಾಪಿಕ್, 5 ಸ್ಟಾರ್ ಟಾಪಿಕ್, PC to DC ಟಾಪಿಕ್. ಓಕೆ, ನಾವು ಆಲ್ರೆಡಿ ಫಸ್ಟ್ ಕ್ವಶನಲ್ಲೂ ಕೊಟ್ಟಿದ್ದ ಏನಂತ? 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ, ಹೌದಲ್ಲ? ಸೊ ಇದು ಸರಿಯಾದ ಉತ್ತರ ಏನು? 52ನೇ ತಿದ್ದುಪಡಿ ಕಾಯ್ದೆ. 52ನೇ ತಿದ್ದುಪಡಿ ಕಾಯ್ದೆ ಎಷ್ಟು? 1985. ಉಳಿದಂಥವು ಅಷ್ಟೊಂದು ಇಂಪಾರ್ಟೆಂಟ್ ತಿದ್ದುಪಡಿಗಳಲ್ಲ, ಹೀಗಾಗಿ ನೀವು ಇದನ್ನು ನೆನಪಿಡಬೇಕಾದಂಥ ಅವಶ್ಯಕತೆ ಇಲ್ಲ. 10ನೇ ಪ್ರಶ್ನೆ, ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ನೀವು ನೀಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ನೋಡಿ, ಏರಿಕೆ ಕ್ರಮದಲ್ಲಿ ಅಂದರೆ ಮೊದಲು ಯಾರಿರಬೇಕು, ಅದಾದಮೇಲೆ ಉಳಿದವರನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ. ಸೊ ನಮಗೆಲ್ಲ ಗೊತ್ತಿರೋ ಕಡಿದಾಳ ಮಂಜಪ್ಪನವರು ಭಾಳ ಹಿಂದೆ ಮುಖ್ಯಮಂತ್ರಿ ಆದಂಥವ್ರು, ಅವರು ಮೊದಲಿಗೆ ಬರಬೇಕಾಗ್ತದೆ. ಹಾಗಾಗಿ ಸಿ ಮತ್ತು ಡಿಯನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ನಮಗಿರ್ತಕ್ಕಂಥ 2 ಆಪ್ಷನ್ಗಳು ಗುಂಡೂರಾವ್ ಮತ್ತು ವೀರೇಂದ್ರ ಪಾಟೀಲ್ ಅವರ ನಡುವೆ ಯಾರು ಮೊದಲಿಗರು ಅಂತ ಇರ್ತಕ್ಕಂಥದ್ದು. ಈಗ ನೋಡಿ, ವೀರೇಂದ್ರ ಪಾಟೀಲ್ ಅವರು ಆದಮೇಲೆ ಗುಂಡೂರಾವ್ ಅವರು ಬಂದಿರೋದು. ರಾಜಕೀಯವಾಗಿ ಕೂಡ ವೀರೇಂದ್ರ ಪಾಟೀಲ್ ಅವರ ಟೆನ್ಯೂರಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಆ ಕಾರಣಕ್ಕಾಗಿ ಈ ದೃಷ್ಟಿಯಲ್ಲಿ ಇದನ್ನು ನೆನಪಿಡ್ತಕ್ಕಂಥ ಟೆನ್ಯೂರು ವೀರೇಂದ್ರ ಪಾಟೀಲ್ ಹಾಗೂ ಗುಂಡೂರಾವ್. ಸೊ ಸರಿಯಾದ ಉತ್ತರ ಏನು ಅಂತಂದರೆ 213. ನೆಕ್ಸ್ಟ್ ಕ್ವಶನ್, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ.
ಓಕೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶ ಮೊದಲ ಬಾರಿಗೆ ಏನು ಭಾಷಾವಾರವಾಗಿ ನಿರ್ಮಾಣ ಆಗುತ್ತೆ. 1956ರಲ್ಲಿ ರಾಜ್ಯ ಪುನರ್ನಿರ್ಮಾಣ ಕಾಯ್ದೆಯು ಕೂಡ ಜಾರಿಗೆ ಬರುತ್ತೆ. ಅದಾದ ನಂತರ ಮಹಾರಾಷ್ಟ್ರ 1960, ಅರುಣಾಚಲ ಪ್ರದೇಶ 1987, ಇವೆಲ್ಲವೂ ಕರೆಕ್ಟಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಯಾವುದು ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಡಿಲಿಮಿಟೇಷನ್ ಆಯೋಗವು ಒಟ್ಟು ಪಾರ್ಲಿಮೆಂಟ್ರಿ ಸ್ಥಾನಗಳನ್ನು ಕರ್ನಾಟಕ ಕುರಿತಂತೆ ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ. ಓಕೆ, ಹಂಚಿಕೆ ಮಾಡಿದೆ. ಸೊ ನೋಡಿ, ಆಲ್ರೆಡಿ ಇದರ ಬಗ್ಗೆ ನಾನು ಆಲ್ರೆಡಿ ಏನಂತಂದರೆ ಸರಿಯಾಗಿ PY ಹಿಂದಿನ ಡಿಸ್ಕಷನ್ಗಳಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿದ್ದೆ. ಓಕೆ, ಡೀಟೇಲ್ಸ್ ಕೊಟ್ಟಿದ್ದೆ. ದ್ಯಾಟ್ಸ್ ವೈ ಇಟ್ ಈಸ್ ಅಗೇನ್ ಅ ರಿಪೀಟೆಡ್ ಟಾಪಿಕ್. ಮೊದಲ ಹೇಳಿಕೆ, 28 ಲೋಕಸಭಾ ಸ್ಥಾನಗಳ ಪೈಕಿ 5 ಸ್ಥಾನಗಳು ಪರಿಶಿಷ್ಟ ಜಾತಿ, 2 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು. ಇದು ಸರಿಯಾದ ಹೇಳಿಕೆ. ಓಕೆ, ಒಂದು ಇದೆ. ಸೊ ಡಿ ಎಲಿಮಿನೇಟ್ ಆಗುತ್ತೆ, ಬಿ ಎಲಿಮಿನೇಟ್ ಆಗುತ್ತೆ. ಇವಾಗ ನಾವು ಏನು ಅಂತಂದರೆ 3 ಮತ್ತು 4ನೇ ಸೆಂಟೆನ್ಸ್ಗಳಲ್ಲಿ ಯಾವುದು ಸರಿಯಾದ ಸೆಂಟೆನ್ಸ್ ಅಂತ ನಾವು ಇಲ್ಲಿ ನೋಡಬೇಕು. ಓಕೆ, ನೋಡೋಣ ಯಾವುದು ಕರೆಕ್ಟಾಗಿದೆ ಅಂತ. ಇಲ್ಲಿ ಅಂದರೆ ನೋಡಿ, 28 ಲೋಕಸಭಾ ಸ್ಥಾನಗಳಲ್ಲಿ 7 ಸ್ಥಾನಗಳು ಪರಿಶಿಷ್ಟ, ಇದು ತಪ್ಪಾಗಿದೆ. ಓಕೆ, ಆಬ್ವಿಯಸ್ಲಿ ಇಲ್ಲಿ ಎಲಿಮಿನೇಷನ್ ಮುಖಾಂತರ ಹೋಗೋದು ತಪ್ಪು ಅಂತ ನಮ್ಗೆ ಗೊತ್ತಾಗಿದೆ. ಸೊ 3, 4ನೇ ಸೆಂಟೆನ್ಸನ್ನು ನೋಡೋಣ. 224 ಅಸೆಂಬ್ಲಿ ಸ್ಥಾನಗಳ ಪೈಕಿ 76 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 28 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು. ನೋಡಿ, ಇಲ್ಲೇನು ಅಂತಂತಂದರೆ 224ರದ್ದು 15% ಎಷ್ಟಾಗುತ್ತೆ ಸರ್? ಜನಸಂಖ್ಯೆವಾರು ಏನು ಮಾಡ್ತಾರೆ, ಮೀಸಲಾತಿಯನ್ನು ನೀಡಲಾಗಿದೆ. 15% ಎಷ್ಟಾಗುತ್ತೆ? 15% 70 ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ತಪ್ಪಾಗಿದೆ. ಸೊ ಆಬ್ವಿಯಸ್ಲಿ ನಮಗೆ 3 ತಪ್ಪು ಅಂತಂತಾದಮೇಲೆ ಸಿಯನ್ನು ಎಲಿಮಿನೇಟ್ ಮಾಡಿಬಿಡ್ತೀವಿ. ಸರಿಯಾದ ಉತ್ತರ ಏನಾಗುತ್ತೆ? 1 ಮತ್ತು 4. 36 ಸ್ಥಾನಗಳು ಏನಿದೆ ಇಲ್ಲಿ ನೋಡಿ, 36 ಸ್ಥಾನ ಪರಿಶಿಷ್ಟ ಜಾತಿ, 15 ಸ್ಥಾನಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ದಿನದಂದು ಜಾರಿಗೆ ಬಂತು ಅಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ. 30ನೇ ಮೇ. ಇದನ್ನು ನೆನಪಿಟ್ಕೊಂಬಿಡಿ. ಮತ್ತೆ ಪಂಚಾಯತ್ ರಾಜ್ ದೃಷ್ಟಿಕೋನದಲ್ಲಿ ಯಾವಾಗ ಇದನ್ನೇ ಪ್ರಶ್ನೆ ನೇರವಾಗಿ ಕೇಳಿದ್ರು ಕೂಡ ಈಗ ಬೇರೆ ಈಗ ಮಲ್ಟಿಪಲ್ ಹೇಳಿಕೆಗಳನ್ನು ಕೊಟ್ಟು ಹೊಂದಿಸಿ ಬರೀರಿ ಅಂತ ಕೇಳಿದಾಗ ಈ ಪ್ಯಾಕ್ಟನ್ನು ಅವರು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಇದನ್ನು ಮೆಮೊರೈಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಪತಿಯವರು ವೀಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ರೀತಿಯ ವೀಟೋ ಅಧಿಕಾರಗಳನ್ನು ಹೊಂದಿರಬಹುದು? ಇದು ಕೂಡ HYT ಟಾಪಿಕ್, 5 ಸ್ಟಾರ್ ಟಾಪಿಕ್. ಅಗೇನ್ PC to DC ಟಾಪಿಕ್. ಇದು ಎಲ್ಲ ಪ್ರಶ್ನೆಗಳಲ್ಲೂ ಅಂದರೆ PC ಹಿಡ್ಕೊಂಡು IAS ಎಕ್ಸಾಮ್ವರೆಗೂ ಎಲ್ಲ ಕಡೆಯೂ ಇದನ್ನೇ ಕೇಳ್ತಾ ಇರ್ತಾರೆ. ಓಕೆ, ಲೆಟ್ ಅಸ್ ಸಿ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಏನಿದೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇಲ್ಲಿ ಪತ್ತೆ ಹಚ್ಚಬೇಕು. ಓಕೆ, ನೋಡೋಣ. ಫಸ್ಟ್, ನಿರಪೇಕ್ಷ ವೀಟೋ ಅಂದರೆ ಅಬ್ಸಲ್ಯೂಟ್ ವೀಟೋ. ಓಕೆ, ಅಬ್ಸಲ್ಯೂಟ್ ವೀಟೋ ಶಾಸಕರಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡುವನ್ನು ತಡೆ ಹಿಡಿಯುವುದು ಅಂದರೆ ಅಬ್ಸಲ್ಯೂಟ್ ಏನು ಒಪ್ಪಿಗೆಯನ್ನು ಕೊಡದೇ ಇರುವುದು. ಹಾಗಾಗಿ ಇದೇನಿದೆ ಸರಿಯಾಗಿದೆ, ನಿರಪೇಕ್ಷ ವೀಟೋ. ಅರ್ಹ ವೀಟೋವನ್ನು ಶಾಸಕಾಂಗದ ಬಹುಮತದಿಂದ ರದ್ದುಗೊಳಿಸಬಹುದು. ಅರ್ಹ ಅಂತಂದರೆ ಕ್ವಾಲಿಫೈಡ್ ವೀಟೋ. ಸೊ ಈ ಹೇಳಿಕೆ ಏನಿದೆ ಅಂತಂದರೆ ತಪ್ಪಾಗಿದೆ. ಎರಡನೇ ಹೇಳಿಕೆ ತಪ್ಪಾಗಿದೆ. ಎರಡನೇ ಹೇಳಿಕೆ ತಪ್ಪು ಅಂತಂದಾಗ ಆಪ್ಷನ್ ನೋಡಿ, ಏನು ಉಳಿಯುತ್ತೆ? ಒಂದನ್ನು ಪತ್ತೆ ಹಚ್ಬಿಟ್ರೆ ಸಾಕು, ಆನ್ಸರ್ ಬಂದ್ಬಿಡುತ್ತೆ. ಸೊ ನಿಲಂಬನ ವೀಟೋ, ಸಸ್ಪೆನ್ಸಿವ್ ವೀಟೋ. ಓಕೆ, ಸಸ್ಪೆನ್ಸಿವ್ ವೀಟೋ ಹಾಗೂ ಪಾಕೆಟ್ ವೀಟೋ ಇವೆಲ್ಲ ಗೊತ್ತಿರುವಂಥದ್ದು. ಇದನ್ನು ಓದಬೇಕು ನೀವು. ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ಅ 5 ಸ್ಟಾರ್ ಟಾಪಿಕ್, PC to DC ಟಾಪಿಕ್ ಅಂತ. ವೀಟೋ
ಮುಂದಿನ ಪ್ರಶ್ನೆ, 1950ರಲ್ಲಿ ರಾಜ್ಯಗಳ ಪುನಾರಚನೆ ಆಯೋಗವು ಇದರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಯಿತು ಅಂತ ಇದೆ. ನೋಡಿ, ಈ ಆಯೋಗದ ವರದಿಯನ್ನು ಆಧರಿಸಿ ಮುಂದೆ ಏನಾಗುತ್ತೆ ಆಮೇಲೆ 1956ರಲ್ಲಿ ಕಾಯ್ದೆಯನ್ನು ಜಾರಿಗೊಳಿಸಲಾಗತ್ತೆ. ಓಕೆ, ಈ ಆಯೋಗ ಕೂಡ ಈ ಕಾಯ್ದೆಗೆ ಹಿನ್ನೆಲೆ ಆಗಿತ್ತು. ಓಕೆ, ಈ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು? ಅಧ್ಯಕ್ಷರು ಫಜಲ್ ಅಲಿ, ಹಾಗೆ ಮೆಂಬರ್ ಯಾರಿದ್ರು? HN ಕುಂಜ್ರು ಮತ್ತು KM ಪನಿಕರ್. ಸರಿಯಾದ ಉತ್ತರ ಎ. ಅದೇ ರೀತಿ ನೋಡಿ, ಈಗ ಇಲ್ಲಿ ಕೊಟ್ಟಂಥ ಇತರ ಸಮಿತಿಗಳು ಅನ್ಬೋದು, ಆಯೋಗ ಅನ್ಬೋದು. ಇದು JVP ಸಮಿತಿ ಅಂತ ಫೇಮಸ್ ಆಗಿತ್ತು. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮ, JVP ಸಮಿತಿ. ಓಕೆ, ಅದೇ ರೀತಿಯಾಗಿ 1948ರಲ್ಲಿ ಬಂದಂಥ ದರ್ಸ್ ಕಮಿಷನ್ ಕೂಡ ಏನು ಅಂತಂದರೆ ರಾಜ್ಯಗಳ ವಿಂಗಡಣೆಗೆ ಸಂಬಂಧಪಟ್ಟಂಥ ಇದು ಆಗಿತ್ತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ ಇದೇನಿದೆ ಕರಡು ಸಮಿತಿಗೆ ಸಂಬಂಧಪಟ್ಟಂಥ. ಓಕೆ, ಇವನ್ನ ನೆನ್ಪಿಟ್ಕೋಬೇಕಾಗತ್ತೆ. JVP ಸಮಿತಿ ಆಗಿರ್ಬೋದು, ದರ್ ಕಮಿಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಫಜಲ್ ಅಲಿ ಕಮಿಷನ್ ಆಗಿರ್ಬೋದು. ಇವನ್ನ ನೀವು ಮತ್ತೆ ಬರ್ತಕ್ಕಂಥ ಟಾಪಿಕ್ಗಳಾಗಿದೆ. ಇದು ಅಗೇನ್ PC to DC ಟಾಪಿಕ್. ಈ ಕೆಳಗಿನ ಸಮಿತಿಗಳನ್ನು ಅವುಗಳ ಅಧ್ಯಕ್ಷರುಗಳನ್ನು ಹೊಂದಿಸಿ ಹೇಳಬೇಕಾಗಿದೆ. ಓಕೆ, ಸೊ ಪಟ್ಟಿ ಏನಿದೆ ಅಂತಂದರೆ ಇಲ್ಲಿ ಕೊಟ್ಟಂಥ ಸಮಿತಿಗಳನ್ನು ಕೊಟ್ಟಿದ್ದಾರೆ, ಅವುಗಳ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ, ನಾವು ಪತ್ತೆ ಹಚ್ಚಬೇಕಾಗಿದೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಇದು ರಿಪೀಟೆಡ್ ಟಾಪಿಕ್. ಮುಸ್ಲಿಂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಿತಿ ಸರ್? ಸಾಚಾರ್ ಸಮಿತಿ, ರಾಜೇಂದ್ರ ಸಾಚಾರ್ ಸಮಿತಿ. ನೋಡೋಣ, 3ಕ್ಕೆ 2 ಇರ್ತಕ್ಕಂಥ ಆಪ್ಷನ್ಗಳನ್ನು. ಇದು ಫೇಮಸ್ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. 3ಕ್ಕೆ 2 ಇರ್ತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಡಿ ಈಸ್ ಎಲಿಮಿನೇಟೆಡ್, ಆಪ್ಷನ್ ಎ ಈಸ್ ಎಲಿಮಿನೇಟೆಡ್. ಇವಾಗ ಬಿ ಮತ್ತು ಸಿ ಇದೆ. ನೆಕ್ಸ್ಟ್ ನೋಡಿ, ನಾಗರಿಕ ಸುಧಾರಣೆಗೆ ಸಂಬಂಧಪಟ್ಟಂತೆ ಅಲಗಾ ಕಮಿಟಿ ಅಂತ ನೀವು ಭಾಳಷ್ಟು ಮಂದಿ ಇದೇ ಕಮಿಟಿಗೆ ಆಧರಿಸಿ UPSC ಸಿಲೆಬಸ್ಸು ಚೇಂಜ್ ಆಯಿತು. ಮುಂದೆ ಹೋಗಿ KPSC ಸಿಲೆಬಸ್ ಮೇಲೂ ಅದು ಇನ್ಫ್ಲುಯೆನ್ಸ್ ಆಯಿತು. ಎಲ್ಲ ಎಕ್ಸಾಮಿನೇಷನ್ ಸಿಸ್ಟಮು ಚೇಂಜ್ ಆಯಿತು. ಸೊ UPSC ಸಿಲೆಬಸ್ 2013ರಲ್ಲಿ ಚೇಂಜ್ ಆಗಲಿಕ್ಕೆ ಕಾರಣ ಈ ನಾಗರಿಕ ಸುಧಾರಣಾ ಸಮಿತಿ ಹೆಡೆಡ್ ಬೈ ಯೋಗೇಂದ್ರ ಅಲಗಾ. ಸೊ 1 ಇರ್ತಕ್ಕಂಥದ್ದು ಯಾವುದು? ಸೊ 1 ಇರ್ತಕ್ಕಂಥದ್ದು ಸಿ. ನೋಡಿ, ಸಿ ಈಸ್ ದ ಆನ್ಸರ್. ಇದು ತಪ್ಪಾಗಿಬಿಡುತ್ತೆ ಅವಾಗ. ಸಿ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ, ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವೆ ನಡೆಸಿಕೊಂಡು ಹೋಗುವುದು. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ವಿಧಿಯು ವಿವರಿಸುತ್ತದೆ ಅಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಯಾವ ವಿಧಿ ವಿವರಿಸ್ತೈತೆ ಅಂತಂದರೆ 355 ಇಂಪಾರ್ಟೆಂಟ್ ಆರ್ಟಿಕಲ್. ಇನ್ನು 356 ರಿಪೀಟೆಡ್ ಆರ್ಟಿಕಲ್. ಎದ್ರ ಬಗ್ಗೆ ಸಂಬಂಧಪಟ್ಟಿದೆ 356? ರಾಷ್ಟ್ರಪತಿ ಆಳ್ವಿಕೆ. ಇನ್ನು 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹೌದಲ್ಲ? ಈಗ ರಕ್ಷಣೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದು ಆರ್ಟಿಕಲ್ 355. ಈ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ. 355, 356, 352ಕ್ಕೆ ಸಂಬಂಧಪಟ್ಟಂಥ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು 358 ಕೂಡ ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಯಾವಾಗ ವಿಧಿ 352ರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗತ್ತೆ, ಆವಾಗ ಆ ಸಂದರ್ಭದಲ್ಲಿ ಏನಂತಂದು ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡ್ಬೋದು ರಾಷ್ಟ್ರಪತಿಗಳು.
ಈ ವಿಧಿಯನ್ನು ಉಪಯೋಗ ಮಾಡಿಕೊಂಡು ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದರೆ ವಿಧಿ 19ರ ಅಡಿಯಲ್ಲಿರ್ತಕ್ಕಂಥ 6 ಹಕ್ಕುಗಳನ್ನು ಅಮಾನತಿನಲ್ಲಿ ಇಡ್ತಾರೆ. ಓಕೆ, ಸೊ ವಿಧಿ 358 352ಕ್ಕೂ ಕೂಡ ಸಂಬಂಧಪಟ್ಟಿದೆ. ಹೀಗಾಗಿ ಇದು ಕೂಡ ಎಲ್ಲ ಆರ್ಟಿಕಲ್ ಕೂಡ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗಾಗಲೇ ನಾನು ಆಲ್ರೆಡಿ ಹೇಳಿದೆ ಸ್ಟಾರ್ಟಿಂಗಲ್ಲಿ ಸರಿಸುಮಾರು 8 ಪ್ರಶ್ನೆಗಳನ್ನು ನಾವು 8 ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ ಅಂತ. ಸೊ 9ನೇ ಪ್ರಶ್ನೆ ಪತ್ರಿಕೆ ಬರುವಷ್ಟರಲ್ಲಿ ಮೋಸ್ಟ್ಲಿ 99% ಆಫ್ ದ ಟಾಪಿಕ್ಸ್ ಆರ್ ರಿಪೀಟೆಡ್. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ ಒಂದನ್ನು ಬಿಟ್ಟರೆ ಉಳಿದಂತೆ ಎಲ್ಲನೂ ಕೂಡ ರಿಪೀಟೆಡ್ ಟಾಪಿಕ್ಕು, ರಿಪೀಟೆಡ್ ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನಿಮಗೆ ಮುಂದೆ ಬರ್ತಕ್ಕಂಥ 2026ರಲ್ಲಿ ಬರ್ತಕ್ಕಂಥ ಅಥವಾ 2030ರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ KPSC ಎಕ್ಸಾಮಲ್ಲೂ ಕೂಡ ಓಕೆ ಇವೆಲ್ಲ ಕೂಡ ಇದೇ ಟಾಪಿಕಲ್ಲಿ ಇದೇ ಕಾನ್ಸೆಪ್ಟ್ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಟಾಪಿಕ್ಗಳನ್ನು ಬಹಳ ಕೇರ್ಫುಲ್ಲಿಂದ ಅಧ್ಯಯನ ಮಾಡಬೇಕು. ಓಕೆ, ಮುಂದಿನ ದಿನದಲ್ಲಿ ನಾವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.